ಈ ಎಲ್ಲ ಆಣೆ ಪ್ರಮಾಣದ ಪ್ರಹಸನದ ಮಧ್ಯೆ ಇಡೀ ಆಣೆ ಪ್ರಮಾಣದ ನಾಟಕ ದೆಹಲಿಗೆ ಶಿಫ್ಟ್ ಆಗ್ತಾ ಇದೆ. ಬಿಜೆಪಿಯ ಅಡ್ಡ ಮತದಾನದ ಆಟದ ವರದಿ ಹೈಕಮಾಂಡ್ ನಾಯಕರ ಮುಂಭಾಗದಲ್ಲಿ ಅದನ್ನ ಇರಿಸುವಂತಹ ಕೆಲಸವನ್ನ ರಾಜ್ಯ ನಾಯಕರು ಮಾಡಿದ್ದಾರೆ. ಹೈಕಮಾಂಡ್ಗೆ ವರದಿ ಸಲ್ಲಿಸೋಕೆ ರಾಜ್ಯದ ನಾಯಕರು ಸಜ್ಜಾಗಿದ್ದಾರೆ. ದೆಹಲಿಯನ್ನ ತಲುಪಿದ್ದಾರೆ ವಿಜಯೇಂದ್ರ. ಇವತ್ತು ಅಶೋಕ್ ಕೂಡ ಪ್ರಯಾಣವನ್ನ ಮಾಡಿದ್ದಾರೆ. ನಾಳೆ ಮಧ್ಯಾಹ್ನ 12 ಗಂಟೆಗೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಚರ್ಚೆಯನ್ನ ಮಾಡಲಿದ್ದಾರೆ. ಅಡ್ಡ ಮತದಾನದ ಕುರಿತಾದಂತಹ ವರದಿ ಸಲ್ಲಿಕೆ ಮಾಡೋಕೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣದ ಕುರಿತಾಗಿ ಪ್ರಸ್ತಾವಕ್ಕೂ ಕೂಡ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಆದರೆ ಆಣೆ ಪ್ರಮಾಣಕ್ಕೆ ಬಿಜೆಪಿಯ ಹೈಕಮಾಂಡ್ ನಾಯಕರು ಅನುಮತಿಯನ್ನ ಕೊಡ್ತಾರಾ ಅನ್ನೋ ಪ್ರಶ್ನೆ. ಯಾಕಂದ್ರೆ ಆಣೆ ಪ್ರಮಾಣ ಆಗಿದ್ದೇ ಆದ್ರೆ ಅದು ದೊಡ್ಡ ಮಟ್ಟದ ಇಂಪ್ಲಿಕೇಶನ್ಸ್ಗೆ ಕಾರಣ ಆಗಬಹುದು. ನೆಗೆಟಿವ್ ಇಮೇಜ್ ಕ್ರಿಯೇಟ್ ಆಗೋದಕ್ಕೆ ಕಾರಣ ಆಗಬಹುದು. ಅದರದ್ದೇ ಆದಂಥ ಅಡ್ಡ ಪರಿಣಾಮಗಳಿರಬಹುದು. ಆ ಕಾರಣಕ್ಕಾಗಿ ಹೈಕಮಾಂಡ್ ಏನ್ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ, ಅಡ್ಡ ಮತದಾನ ಮಾಡಿದವ್ರ ಮೇಲೆ ಏನ್ ಕ್ರಮವನ್ನ ತೆಗೆದುಕೊಳ್ಳುತ್ತೆ, ರಾಜ್ಯ ನಾಯಕರ ನಾಯಕತ್ವದ ಮೇಲೆ ಯಾವ ರೀತಿಯಾದಂತಹ ಚರ್ಚೆಗೆ ಹೈಕಮಾಂಡ್ ಮುಂದಾಗುತ್ತೆ, ಇದೆಲ್ಲವೂ ಸದ್ಯದ ಕುತೂಹಲ. ಛಾವಣಿಯನ್ನು ಹೊಂದಿದೆ. ಕಡಿದಾದ ಮತ್ತು ಸೂಜಿಯಂತಹ ಮೇಲ್ಛಾವಣಿಯು ಎಲ್ಲ ಏನಾಗುತ್ತೆ, ಮೊದಲೇ ಜನ ಮತದಾನ ಆಗಿದೆ, ಅದರಲ್ಲಿ ಯಾರು ಕ್ರಾಸ್ ಮತದಾನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ಮಾಹಿತಿಯನ್ನು ಕೊಡ್ತಾರೆ. ನಮ್ಮ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಇಬ್ರು, ಆದರೆ ಗೆದ್ದಿದ್ರು ಕೂಡ ಕ್ರಾಸ್ ಮತದಾನ ಆಗಿರುವಂತದ್ದು ಬಿಜೆಪಿಗೆ ಒಂದು ರೀತಿ ಮೋಸ ಮಾಡಿರೋದ್ರ ಬಗ್ಗೆ ಸ್ಪಷ್ಟವಾದಂತ ಸುಳಿವು ಸಿಕ್ಕಿದೆ. ಯಾರು ಮಾಡಿದ್ದಾರೆ ಅದು ಪತ್ತೆ ಹಚ್ಚಬೇಕಾಗಿದೆ. ಈಗಾಗಲೇ ಸಮಿತಿ ನೇಮಕ ಮಾಡಿದಿರಿ, ಅವರು ರಿಪೋರ್ಟ್ ಕೊಡ್ತಾರೆ. ಇವತ್ತು ಅಥವಾ ನಾಳೆಯಲ್ಲಿ ರಿಪೋರ್ಟ್ ಕೊಡ್ತಾರೆ. ಅದನ್ನು ಕೂಡ ಎಷ್ಟು ಜನ ಗೊತ್ತಾಗಿದೆ ಸರ್? ಎಷ್ಟು ಜನ ಹೆಸರು ಗೊತ್ತಾಗಿದೆ? ಡೌಟ್ಸ್ ಇದೆ, ಆದ್ರೆ ಇನ್ನೂ ಕನ್ಫರ್ಮೇಶನ್ ಆಗಿಲ್ಲ. ಅದೆಲ್ಲ ಬೀದಿಗೆ ಬಂದೇ ಬರ್ತದೆ. ಇಷ್ಟೆಲ್ಲ ಮೋಸ ಮಾಡಿದವರು ಏನ್ ದುಡ್ಡು ತಗೊಂಡು ಓಸಿಯಾಗಿ ಏನು ವೋಟ್ ಮಾಡಿರ್ತಾರ? ಯಾರೋ ಕೆಲವ್ರು ಹೇಳ್ತಾ ಇದ್ರಂತೆ, ಏನೋ ಅಭಿವೃದ್ಧಿಗೋಸ್ಕರ ದುಡ್ಡು ತಿಂದುಬಿಟ್ಟು ಚಂದಾಗಿ ಚಂದ ಕುದುರೆ ವ್ಯಾಪಾರ ಮಾಡ್ಕೊಂಡು ಅಭಿವೃದ್ಧಿ ಮಾಡ್ತೀವಿ. ಅವ್ರ ಅಭಿವೃದ್ಧಿ, ಅವ್ರ ಸ್ವಂತ ಅಭಿವೃದ್ಧಿ ಮಾಡ್ಕೊಳಕ್ ಮಾಡಿರೋ ಅಷ್ಟೇ. ಅದು ನೀವು ಏರಿಯಾ ಅಭಿವೃದ್ಧಿ ಮಾಡಕ್ಕಲ್ಲ, ಅವ್ರ ಸ್ವಂತ ಅಭಿವೃದ್ಧಿ. ಅದಕ್ಕೆ ಈ ಕಳ್ಳರನ್ನ ಬಲಿ ಹಾಕ್ತೀರಿ, ಯಾವುದೇ ಕಾರಣಕ್ಕೂ ಬಿಡಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.